ಅನುಮಾನಾಸ್ಪದವಾಗಿ ಮಾಲಾ ಅನುಶ್ರೀ ಅಂತಕ್ಕಂಥವರ ಶವ ಕೃಷಿ ಹೊಂಡದಲ್ಲಿ ಪತ್ತೆಯಾಗಿದೆ. ಕೊಲೆ ಮಾಡಿ ಕೃಷಿ ಹೊಂಡಕ್ಕೆ ತಳ್ಳಿರೋ ಆರೋಪ ಇದೆ. ಪತಿ ವಿರುದ್ಧ ಮೃತ ಮಾಲಾ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಅವರ ಕೌಟುಂಬಿಕ ಕಲಹ ಏನೋ ಆಗಿದೆ. ಅನುಮಾನಾಸ್ಪದ ರೀತಿಯಲ್ಲಿ ಕೃಷಿ ಹೊಂಡದಲ್ಲಿ ತಾಯಿ ಮಗಳ ಶವ ಪತ್ತೆಯಾಗಿದೆ. ದೇವನಹಳ್ಳಿ ತಾಲೂಕಿನ ಇಂಡ್ರಸನಹಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ. 30 ವರ್ಷದ ಮಾಲಾ ಮತ್ತು 8 ವರ್ಷದ ಮಗಳು ಅನುಶ್ರೀ ಇಬ್ಬರು ಶವ ಪತ್ತೆಯಾಗಿದೆ. ಈಗ ಅವ್ರ ಮನೆಯವರು, ಮಾಲಾ ಅವ್ರ ಮನೆಯವರು ಇವ್ರ ಗಂಡನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ಏನೋ ಇತ್ತು ಅಂತ. ಸುಮ್ಮನೆ ಅಳಿಯನ ಮೇಲೆ ಯಾರು ಆರೋಪ ಮಾಡ್ತಾರೆ? ಕೌಟುಂಬಿಕ ಕಲಹ ಇತ್ತು ಅಂತ ಅನಿಸುತ್ತೆ. ಹಾಗಾಗಿ ಗಂಡನ ಮೇಲೆ ಆರೋಪ. ಪೋಸ್ಟ್ಮಾರ್ಟಮ್ ಮಾಡಿದ್ರೆ ರಿಪೋರ್ಟ್ ಬರುತ್ತೆ. ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಈ ಸಾವು ಹೆಂಗಾಗಿದೆ ಅಂತ. ಕೊಲೆನಾ ಅಲ್ವಾ ಆತ್ಮಹತ್ಯೆನ ಅಂತ. ಆತ್ಮಹತ್ಯೆ ಆಗಿದ್ದರೆ ನೀರು ಕುಡಿದು ಮೃತಪಟ್ಟಿದ್ರೂ ಗೊತ್ತಾಗುತ್ತೆ, ಅಥವಾ ಬೇರೆ ಯಾವುದಾದ್ರೂ ರೀಸನಿಂದ ಕೊಲೆ ಆಗಿದ್ದರೆ ಅದು ಗೊತ್ತಾಗುತ್ತೆ. ಸೊ ಅದಕ್ಕೆ ವೆಯ್ಟ್ ಮಾಡಬೇಕೀಗ. ಆಮೇಲೆ ಇವರ ಆರೋಪಗಳು ಏನು ಎತ್ತ ನಿಜಾನ ತನಿಖೆ ಆಗಬೇಕಲ್ಲ, ಪೊಲೀಸ್ ತನಿಖೆ. ಒಂದು ಕಂಪ್ಲೇಂಟ್ ಆಗಬೇಕು, ಫಸ್ಟು FIR ಆಗಬೇಕು.